ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ನಾಯಕರು ಭರ್ಜರಿ ಮತಬೇಟೆಯನ್ನು ಮುಂದುವರಿಸಿದ್ದಾರೆ. ಉತ್ತರ ಕನ್ನಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಪರವಾಗಿ ಆರ್.ವಿ. ದೇಶಪಾಂಡೆ, ಶಾಸಕ ಸತೀಶ್ ಶೈಲ್, ರಮಾನಾಥ್ ರೈ ಹಾಗೂ ಕಾಂಗ್ರೆಸ್ ಮುಖಂಡರು ಇವತ್ತು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡ್ತಾ ಬಡವರ ಪರ ಕೆಲಸ ಮಾಡುವ ಪಕ್ಷ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ. ವೃದ್ಧಾಪ್ಯ, ಅಂಗವಿಕಲ ಮಾಶಾಸನ ಕೊಟ್ಟಿದ್ದು ಇಂದಿರಾ ಗಾಂಧಿ. ಉದ್ಯೋಗ ಖಾತ್ರಿ ನಮ್ಮ ಪಕ್ಷದ ಯೋಜನೆ ಅಂತ ರಮಾನಾಥ್ ರೈ ಹೇಳಿದ್ದಾರೆ. ಬಿಜೆಪಿ ಶ್ರೀಮಂತರ ಪಕ್ಷ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂಜಲಿ ನಿಂಬಾಳ್ಕರ್ಗೆ ಮತ ನೀಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರು ಮತ ಪ್ರಚಾರ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದಿಂದ ವಂಚಿತರಾದಂತಹ ದುರ್ಬಲ ವರ್ಗ ಜನರ ಪರವಾಗಿ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥ ಪಕ್ಷ. ಶ್ರೀಮತಿ ಇಂದಿರಾ ಗಾಂಧಿಯವರ 20 ವರ್ಷದ ಆರ್ಥಿಕ ಕಾರ್ಯಕ್ರಮ ನೀವು ಸ್ವಲ್ಪ ನೆನಪು ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ವಿಧವಾ ಮಾಸಾಸನ ಇರ್ಬೋದು, ವೃದ್ಧಾಪ್ಯ ಮಾಸಾಸನ ಇರ್ಬೋದು, ವಿಧವಾ ಮಾಸಾಸನ ಇರ್ಬೋದು, ಅಂಗವಿಕಲರ ಮಾಸಾಸನ ಇರ್ಬೋದು, ಇದೆಲ್ಲವೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ 20 ವರ್ಷ ಆರ್ಥಿಕ ಕಾರ್ಯಕ್ರಮದ ಒಳಗಡೆ ಜನರಿಗೆ ಸಿಕ್ಕಿರ್ತಕ್ಕಂಥ ಅವಕಾಶ. ಜನರಿಗೆ ನಿವೇಶನ ಕೊಡ್ತಕ್ಕಂಥದ್ದು ಇರ್ಬೋದು, ಜನರಿಗೆ ಮನೆ ಕಟ್ಟಿಸಿಕೊಡ್ತಕ್ಕಂಥ ಇರ್ಬೋದು, ಇದೆಲ್ಲೂ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕ್ರಮ. ಭೂಮಸ್ತೆ ಕಾನೂನು ಇಲ್ಲೆಷ್ಟು ಜನರಿಗೆ ಭೂಮಿ ಸಿಕ್ಕಿದೆ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಜಿಲ್ಲೆಯಲ್ಲಂತೂ ಅತ್ಯಂತ ಹೆಚ್ಚು ಭೂಮಿ ಬಹುಶಃ ಕಾಂಗ್ರೆಸ್ ಪಕ್ಷ ಭೂಮಸ್ತೆ ಕಾನೂನಿನಲ್ಲಿ ಕೊಟ್ಟಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಕ್ರಮ ಸಕ್ರಮ ಕಾರ್ಯಕ್ರಮ ಬಂದಾಗಲೂ ಸಾಕಷ್ಟು ಜನರಿಗೆ ಭೂಮಿ ಸಿಕ್ಕಿದೆ. ಮೊನ್ನೆ 94C ಅಂತೇಳಿ ಯಾರು ಮನೆ ಕಟ್ಟಿ ಕೂತಿದ್ದಾರೆ ಆ ಮನೆ ಅಡಿಸ್ಥಳವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಎಷ್ಟೋ ಬಡವರಿಗೆ ಸಿಕ್ಕಿರ್ತಕ್ಕಂಥ ಕಾರ್ಯಕ್ರಮ, ಅದು ಕಾಂಗ್ರೆಸ್ನ ಕಾರ್ಯಕ್ರಮ. ಇವತ್ತು ಯಾವುದೇ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಯಾವತ್ತು ಬಂದಾಗಲೂ ಕೂಡ ಕಾರ್ಯಕ್ರಮ ಹಾಕಿಕೊಂಡಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಮಧ್ಯಾಹ್ನದ ಬಿಸಿ ಊಟ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಶಾಲೆಯ ಮಕ್ಕಳಿಗೆ ಊಟ ಮಾಡಲಿಕ್ಕೆ ಅವರು ಪಾತ್ರೆಯನ್ನು ಕೊಂಡೋಗ್ಲಿಕ್ಕೆ ಕೂಡ ಸಾಧ್ಯವಾಗದ ಸ್ಥಿತಿ ಇದ್ದಾಗ ಅವರಿಗೆ ಧರ್ಮಾರ್ಥ ಹಾಕಿ ಕೊಡ್ತಕ್ಕಂಥ ಕಾರ್ಯಕ್ರಮ. ಸಿದ್ದರಾಮಯ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ ಊಟದ ಜೊತೆಯಲ್ಲಿ ಹಾಲನ್ನು ಕೊಡ್ತಕ್ಕಂಥದ್ದು, ಮೊಟ್ಟೆ ಕೊಡ್ತಕ್ಕಂಥ, ಶೂ ಕೊಡ್ತಕ್ಕಂಥದ್ದು ಕೂಡ ಮಾಡಿದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಸಮವಸ್ತ್ರ ಕೊಡ್ತಕ್ಕಂಥ ಮಕ್ಕಳಿಗೆ ಅವರಿಗೆ ಧರ್ಮಾರ್ಥ ಪುಸ್ತಕ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಕೊಟ್ಟಿದೆ. ಕಾಂಗ್ರೆಸ್ ಪಕ್ಷ ಏನು ಕೊಟ್ಟಿಲ್ಲ. ಬಹುಶಃ ನೀವೊಂದು ಬಹಳ ಐತಿಹಾಸಿಕವಾದಂತಹ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಲ್ಪಸಂಖ್ಯಾತರ ನಿಗಮ, ಪರಿಷ್ಠ ಜಾತಿಯವರ ನಿಗಮ, ಪರಿಷ್ಠ ಪಂಗಡದ ನಿಗಮ, ಹಿಂದುಳಿದ ವರ್ಗದ ನಿಗಮ, ಎಲ್ಲಾ ನಿಗಮದಲ್ಲಿ ಬಹಳಷ್ಟು ಸಾಲಗಳನ್ನ ತಗೊಂಡು ಅದನ್ನು ವಾಪಸ್ ಕಟ್ಟಲಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಒಂದೇ ಸ್ಟ್ರೋಕ್ನಲ್ಲಿ ಯಾವುದೇ ನಿಗಮದಲ್ಲಿರ್ತಕ್ಕಂಥ ಅಸ್ಲಿ ಮತ್ತು ಬಡ್ಡಿ ಎರಡನ್ನು ಕೂಡ ಮನ್ನಾ ಮಾಡಿರ್ತಕ್ಕಂಥ ಕೀರ್ತಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಸಲ್ಲುತ್ತದೆ ಅಂತ ಹೇಳ್ತಕ್ಕಂಥ ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಇಂತಹ ನಾವು ಮಾತಾಡ್ತಾ ಹೋದ್ರೆ ವಿದ್ಯಾಸಿರಿ ಕಾರ್ಯಕ್ರಮ, ಹಾಸ್ಟೆಲ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲದಂತ ಸಂದರ್ಭದಲ್ಲಿ ಅವರು ಪ್ರತ್ಯೇಕವಾಗಿ ಅವರಿಗೆ ದುಡ್ಡನ್ನು ಕೊಟ್ಟು ಅವರಿಗೆ ಶಾಲೆ ಹೋಗ್ತಕ್ಕಂಥ ಅವಕಾಶ ಮಾಡಿಕೊಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಇವತ್ತು ವೀರಪ್ಪ ಮೊಯ್ಲಿ ಸರ್ಕಾರ ಇದ್ದಾಗ ಸಿಇಟಿ ಅಂತಂದ್ರು. ಎಷ್ಟೋ ಸಿಇಟಿ ಬಂದ ನಂತರ ಎಷ್ಟೋ ಹಳ್ಳಿಯ ವಿದ್ಯಾರ್ಥಿಗಳು ಇವತ್ತು ಒಂದು ಕಾಲದಲ್ಲಿ ಶ್ರೀಮಂತರ ಮಕ್ಕಳು ಮಾತ್ರ ಡಾಕ್ಟರ್, ಇಂಜಿನಿಯರ್ ಆಗ್ತಕ್ಕಂಥ ಕಾಲ ಇತ್ತು. ಸಾಮಾಜಿಕ ನ್ಯಾಯದ ವಂಚಿತರ ದುರ್ಬಲ ವರ್ಗ ಜನರು ಕೂಡ ಸಿಇಟಿನ ಮೂಲಕ ಅವರಿಗೆ ಶಿಕ್ಷಣ ಪಡೆದು ಎಷ್ಟೋ ಡಾಕ್ಟರ್ಗಳು, ಇಂಜಿನಿಯರ್ ಆಗಿರ್ತಕ್ಕಂಥ ಇತಿಹಾಸ ಈ ದೇಶದ ರಾಜ್ಯದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಮಾಡಿರ್ತಕ್ಕಂಥ ಒಂದು ಕೆಲಸ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಯಾವುದೇ ಒಂದು ಕಾರ್ಯಕ್ರಮವನ್ನ ಇವತ್ತು ರೈತರಿದ್ದೀರಿ ನೀವು ಬಹಳ ಜನ, ನೀವು IP ಸೆಟ್ ಅನ್ನು ಹಾಕಿರ್ಬೋದು ನಿಮ್ಮ ಕೃಷಿಗೆ ಬೇಕಾಗಿ. IP ಸೆಟ್ ಧರ್ಮಾರ್ಥ ಅವರಿಗೆ ಕರೆಂಟ್ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಒಂದು ಕೆಲಸ ಅಂತ ಹೇಳ್ತಕ್ಕಂಥ ಮಾತನ್ನ ಇವತ್ತು ಕೂಡ ಧರ್ಮಾರ್ಥವಾಗಿ ರೈತರು ಅದನ್ನು ಉಪಯೋಗ ಮಾಡ್ತಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಇದು ಎಲ್ಲವೂ ಕೂಡ ಬಹುಶಃ ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಶೈಲೋ ಸಾಹೇಬರು ಹೇಳಿದ್ರು
ಇವತ್ತು ನಮ್ಮ ಉದ್ಯೋಗ ಖಾತ್ರಿ ಯೋಜನೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬಹಳ ದೊಡ್ಡ ಕಾರ್ಯಕ್ರಮವಾಗಿ ಬಂತು ಈ ದೇಶದಲ್ಲಿ. ಬಹುಶಃ ಇವತ್ತು ಪಂಚಾಯತ್ ಅಲ್ಲಿ ಏನಾದ್ರೂ ಕೆಲಸ ಆಗ್ತಾ ಇದ್ರೆ ಅದು ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಆಗ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ. ಪಂಚಾಯತ್, ನಾವು ನಮ್ಮ ಹಿರಿಯರೆಲ್ಲ ಪಂಚಾಯತ್, ನನ್ನ ತಂದೆ ಕೂಡ 30 ವರ್ಷ ಪಂಚಾಯತ್. ಅವಾಗ ಪಂಚಾಯತ್ ಅಂತ ಹೇಳಿದ್ರೆ ಊರಿನ ಒಬ್ಬ ದೊಡ್ಡ ವ್ಯಕ್ತಿ ಪಂಚಾಯತ್ ಅಧ್ಯಕ್ಷ. ಏನೋ ಅವ್ರಿಗೆ ಯಾವ ಶಕ್ತಿ ಇತ್ತು, ಏನೋ ಆಗುತ್ತಾ ಇತ್ತು ಅಂತಲ್ಲ. 73-74 ತಿದ್ದುಪಡಿ ಪಂಚಾಯತ್ ರಾಜ್ ವ್ಯವಸ್ಥೆ ನರಸಿಂಹರಾಯ ಸರ್ಕಾರ ಇದ್ದಾಗ ರಾಜೀವ್ ಗಾಂಧಿ ಕನಸಿತ್ತು, ಈ ದೇಶದಲ್ಲಿ ಪಂಚಾಯತ್ ರಾಜ್ ಪಂಚಾಯತ್ ರಾಜ್ ತಿದ್ದುಪಡಿ ತರಬೇಕು, ವಿಕೇಂದ್ರೀಕರಣ ಮಾಡಬೇಕು, ಎಲ್ಲ ಪಂಚಾಯತ್ಗಳಿಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂತ ಕಾರ್ಯಕ್ರಮ ಆಗ್ಬೇಕು ಅಂತಲ್ಲ 73-74 ತಿದ್ದುಪಡಿ ತರೋದ್ರ ಮೂಲಕ ಇವತ್ತು ಅದನ್ನ ಅನುಷ್ಠಾನ ಮಾಡಿರ್ತಕ್ಕ ನರಸಿಂಹರಾಯರ ಸರ್ಕಾರ ಇದ್ದಾಗ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ಇವತ್ತು ಅದರಿಂದಾಗಿ ಇವತ್ತು ಯಾವುದೇ ಕಾರ್ಯಕ್ರಮ, ಸರ್ವಶ್ರೀ ಅಭಿಯಾನ ಇರ್ಬೋದು, ರಾಜೀವ್ ಗಾಂಧಿ ಡ್ರಿಂಕಿಂಗ್ ಮಿಷನ್ ಇರ್ಬೋದು, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಇರ್ಬೋದು, ಇವತ್ತು ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕನ್ಯಾಕುಮಾರಿ ಹಿಮಾಲಯದಲ್ಲಿ ಇರ್ತಕ್ಕಂಥ ಎಲ್ಲಾ ಜಿಲ್ಲಾ ಪಂಚಾಯತ್ ದೊಡ್ಡ ಪ್ರಮಾಣದ ದುಡ್ಡು ಬಂದಿದ್ರೆ ಅದು ಪಂಚಾಯತ್ ರಾಜ್ ತಿದ್ದುಪಡಿ ಬಂದು ವಿಕೇಂದ್ರೀಕರಣ ಬಂದ ನಂತರ ಅಂತ ಹೇಳ್ತಕ್ಕಂಥ ಮಾತನ್ನ ಇವತ್ತು ಪಂಚಾಯತಿಗೆ ಒಂದು ಜೀವಕಲ್ಪವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಕಾಂಗ್ರೆಸ್ ಮಾಡಿದೆ ಅಂತಕ್ಕಂಥ ಮಾತು.